ನೆಹರು ನಗರದಲ್ಲಿ ಕಿಯೋನೆಕ್ಸ್ ವ್ಯವಸ್ಥಾಪಕ ಫ್ರಾಂಚೈಸಿಯನ್ನು ರದ್ದುಪಡಿಸಿ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಲಕ್ಷ್ಮೀ ಶೆಟ್ಟಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ನ್ಯಾಯವಾದಿ ರಾಜು ಸಿರ್ಗಾಮೆ ಆರೋಪಿಸಿದರು. ಕಿಯೋನೆಕ್ಸ್ MD ಬೆಂಗಳೂರು ಇವರ ಹೆಸರಿನಿಂದ ಒಂದು ನಕಲಿ ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. MD ಅವರ ಹೆಸರಿನಲ್ಲಿ ಒಂದು ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. ಅದಕ್ಕೆ MD ಅವರ ಜಾಗಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅನ್ನೋರು ತಮ್ಮ ಹೆಂಡತಿ ಹೆಸರು ಹಾಕಿ ಅವ್ರು ಮಾಡ್ತಾರೆ. ಅದಕ್ಕೆ ಅವ್ರ ಹೆಂಡತಿನ ಅದಕ್ಕೆ ಪ್ರಾಪ್ರೈಟರು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ಕಿಯೋನೆಕ್ಸ್ ಬೆಂಗಳೂರು ಅಂತೇಳಿ ಬೆಳಗಾವಿದ ಒಂದು ಅಕೌಂಟ್ ತೆಗಿತಾರೆ. ಈ ನಮ್ಮ SCP TSP ಮತ್ತು ಇನ್ನುಳಿದ SC ಜನರಿಗೆ ಏನೋ ಒಂದು ಈ ಕಂಪ್ಯೂಟರ್ ತರಬೇತಿ ನೀಡ್ತಾರಲ್ಲ, ಈ ತರಬೇತಿ ನೀಡಿದ ನಂತರ ಆ ಸಂಬಂಧಪಟ್ಟ ಇಲಾಖೆಯವರು ನೇರವಾಗಿ ಆ ಸಂಬಂಧಪಟ್ಟ ಈ ಟ್ರೈನಿಂಗ್ದ ದುಡ್ಡನ್ನು ಕಿಯೋನೆಕ್ಸ್ ಬೆಂಗಳೂರಿಗೆ ಕಟ್ತಾರೆ. ಕಿಯೋನೆಕ್ಸ್ ಬೆಂಗಳೂರು ಕಟ್ಟಿದಂತೆ ಅವರು ಸರ್ಕಾರದ ನಿಯಮ ಪ್ರಕಾರ ರಾಯಲ್ಟಿ GST ಎಲ್ಲ ಕಟ್ ಮಾಡಿ ಯಾವ ಸಂಸ್ಥೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅವ್ರಿಗೆ ಆ ದುಡ್ಡನ್ನು ಜಮಾ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಉದಯ್ ಶೆಟ್ಟಿ ಅನ್ನೋವಂಥ ಹೆಣ್ಣುಮಗಳು ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಏನು ಮಾಡ್ತಾರಂತಂದರೆ ನೇರವಾಗಿ ಆ ಚೆಕ್ಕನ್ನು ತೊಗೊಂಡು ತಮ್ಮ ಹೆಂಡತಿ ಅಕೌಂಟ್ MD ಕಿಯೋನೆಕ್ಸ್ದ ಬೆಳಗಾವಿ ಅಂತ ಅಕೌಂಟ್ ತೆಗೆದಾರೆ. ಆ ಅಕೌಂಟ್ ಜಮಾ ಮಾಡಿ ನೇರವಾಗಿ ದುಡ್ಡನ್ನು ತಮಗೆ ಅಕೌಂಟ್ ಜಮಾ ಮಾಡ್ಕೊತಾರೆ. ಅದನ್ನು ತಾವೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾರಿ ACB ರೇಡ್ ಆಗುತ್ತೆ ಅವರ ಕಚೇರಿ ಮೇಲೆ. ಆ ವಿಷಯ ನನಗೆ ಗೊತ್ತಾಗಿದ್ದು ನಾನು ಮಾಹಿತಿ ಹಕ್ಕಿನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಆಮೇಲೆ ಕಿಯೋನೆಕ್ಸ್ಗೆ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಡ್ತೀನಿ ಸರ್. ಅರ್ಜಿ ಕೊಟ್ಟ ಮೇಲೆ ಅವರು ನನಗೆ ಮಾಹಿತಿಯನ್ನು ನೀಡುತ್ತಾರೆ. ಮಾಹಿತಿಯನ್ನು ನೀಡಿದ ಅದರಲ್ಲಿ ಅವರು ನೇರವಾಗಿ ಕಿಯೋನೆಕ್ಸ್ MD ಅವರು ಬೆಂಗಳೂರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ VC ಅವರಿಗೆ. ಇಲ್ಲ, ಈ ಥರ ಯಾವುದೇ ಅಕೌಂಟನ್ನು ಅವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ, ಇರೋದು ಬೆಂಗಳೂರಲ್ಲಿ ನಮ್ಮದು ಒಂದೇ ಹೆಡ್ ಅಕೌಂಟ್ ಇರುತ್ತೆ, ಅದಕ್ಕೆ ಅದು ತಪ್ಪದ ಅಂತೇಳಿ ಅವರು ಎಚ್ಚರಿಕೆ ಪತ್ರನೂ ಕೊಡ್ತಾರೋ ಆ ಥರ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ. ಕೊಟ್ಟ ಮೇಲೆ ನಾನು ನೇರವಾಗಿ ಒಂದು ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ನೆಹರು ನಗರದಲ್ಲಿ ಕಿಯೋನೆಕ್ಸ್ ಕಂಪನಿಯ ಅನಧಿಕೃತ ನಾಮಫಲಕ ತೆರವುಗೊಳಿಸದೆಯೇ ಉದಯ್ ಕುಮಾರ್ ಶೆಟ್ಟಿ ಸರ್ಕಾರಿ ಅಧಿಕಾರಿ ಎಂದು ನಕಲಿ ದಾಖಲೆ ಸೃಷ್ಟಿಸಿ ಕ್ಲಬ್ನಲ್ಲಿ ಸದಸ್ಯ ಸ್ಥಾನ ಪಡೆದಾಗ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.